ಕನಕಗಿರಿ ನೋಡಿ, ಕಾಲಿದ್ದರೆ ಹಂಪಿ ನೋಡಿ ಅನ್ನೋಂಥ ಮಾತು ಸಾರ್ವಕಾಲಿಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರ್ತಕ್ಕಂಥ ಶಿವಶಂಕರ್ ಅವರ ಬಣಗಾರ ಕಣ್ಣಲ್ಲಿ ಕೂಡ ಹಂಪಿಯನ್ನು ನೋಡಬಹುದು. ಯಾಕಂದರೆ ಅಷ್ಟು ಭಿನ್ನ ವಿಭಿನ್ನ. ನಾವು ಸಾಕಷ್ಟು ಬಾರಿ ಹಂಪಿಯನ್ನು ನೋಡಿದ್ರು ಕೂಡ ಅವರ ಕ್ಯಾಮರಾ ಕೈ ಚಳಕದಲ್ಲಿ ಇರತಕ್ಕಂಥ ಹಂಪಿಯ ದೃಶ್ಯವನ್ನು ನೋಡದೆ ಒಂದು ವಿಭಿನ್ನ ಅಂತ ಹೇಳಬಹುದಾಗಿದೆ. ಇದು ವಿಶೇಷ ಕಾರ್ಯಕ್ರಮ ಮಾಡ್ತಿದ್ದೆ. ನಮ್ಮ ಇವತ್ತಿನ ಅತಿಥಿ ಶಿವಶಂಕರ್ ಬಣಗಾರ್. ಕೇವಲ ರಾಜ್ಯಕ್ಕೆ ಮಾತ್ರವಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮದೇ ಆದಂಥ ವಿಭಿನ್ನ ಛಾಯಾಚಿತ್ರಗಳ ಮೂಲಕ ಚಿರಪರಿಚಿತರಾಗಿರ್ತಕ್ಕಂಥ ಶಿವಶಂಕರ್ ಬಣಗಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದೆ. ಸರ್ ನಮಸ್ಕಾರ. ಸರ್, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಯಾಮರಾ ವರ್ಕ್ ಎಲ್ಲರೂ ಮಾಡ್ತಾರೆ ಆದರೆ ತಮ್ಮದೇ ಆದಂಥ ಶೈಲಿಯಲ್ಲಿ ಮಾಡ್ತಕ್ಕಂಥ ತಾವುಗಳು ಕೇವಲ ಹಂಪಿ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೆಲ್ಲ ಹೆಸರು ಮಾಡಿದ್ದೀರಾ. ಯಾವೆಲ್ಲ ಫೋಟೋಗಳು ನಿಮಗೆ ಖುಷಿ ತಂದು ಕೊಡಿ ಸರ್, ಅದರಲ್ಲೂ ಹಂಪಿ ಬಗ್ಗೆ ಹೇಳೋದಾದರೆ? ಹಂಪಿ ಇದು ಬಯಲು ವಸ್ತು ಸಂಗ್ರಹಾಲಯ. ಈ ಬಯಲು ವಸ್ತು ಸಂಗ್ರಹಾಲಯ ಇಂಥದ್ದೇ ಅಂತೇನಿಲ್ಲ. ಇಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಚಿತ್ರಗಳು ಬಹು ಖ್ಯಾತಿಯನ್ನು ಪಡೆದಿದ್ದೇವೆ. ನಾವು ವಿವಿಧ ಋತುಮಾನಗಳಲ್ಲಿ ಹಂಪಿಯನ್ನು ಸೆರೆ ಹಿಡಿಯೋದ್ರಿಂದ ವಿವಿಧ ಬಗೆಯ ಚಿತ್ರಗಳು, ಅದೇ ಸ್ಮಾರಕ ಆದರೂ ಕೂಡ ವಿವಿಧ ಋತುಮಾನಗಳಲ್ಲಿ ಅದು ಭಿನ್ನವಾಗಿ ಕಾಣಿಸುತ್ತೆ. ಹೀಗೆ ಅಂತ ಏನೂ ಅಲ್ಲ, ಅದು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಬಲು ಸುಂದರವಾಗಿ ಕಾಣುತ್ತೆ ಹಂಪಿ. ಸರ್, ಮಳೆಗಾಲದಲ್ಲಿರ್ತಕ್ಕಂಥ ತಮ್ಮ ಫೋಟೋ ಇವತ್ತಿಗೂ ಜಗಜ್ಜಾಹಿತ. ಅಂದರೆ ಮಳೆಗಾಲದಲ್ಲಿ ಸ್ಮಾರಕಗಳು ಕೂಡ ತಮ್ಮದೇ ಅಂತ ನೆರಳಲ್ಲಿ ಒಂದು ಫೋಟೋ ತೆಗಿತೀವಿ, ಅದು ಅದ್ಭುತವಾಗಿ ಮೂಡಿಬಂದಿದೆ. ಅದು ಸಾಕಷ್ಟು ವಿದೇಶಿಗರು ಕೂಡ ಟ್ವೀಟ್ ಮಾಡ್ತಾರೆ, ತಮ್ಮ ಅಕೌಂಟಲ್ಲಿ ಹಾಕೋತಾರೆ. ಅದು ಎಷ್ಟು ಮಟ್ಟಿಗೆ ತಮ್ಮ ಖುಷಿ ಕೊಡುತ್ತೆ ಸರ್? ಅದು ಆರಂಭದಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ. ಅಂದರೆ ಏನಂದರೆ ಪ್ರತಿಬಿಂಬ, ಸ್ಮಾರಕಗಳ ಪ್ರತಿಬಿಂಬ, ಮಳೆಗನ್ನಡಿ ಅಂತ ನಾನು ಕರೆದೆ ಅದನ್ನು. ಮಳೆ ಬಂದಾಗ ಸಂದರ್ಭದಲ್ಲಿ ಇದ್ದಂಥ ಮಳೆ ನೀರಲ್ಲಿ ಕ್ಯಾಮ್ರಾವನ್ನು ಲೋ ಆ್ಯಂಗಲಲ್ಲಿ ಮಾಡಿದಾಗ ಆ ಥರದ ಒಂದು ಪ್ರತಿಫಲನ ಸಾಧ್ಯ ಆಯಿತು. ಅದು ಮೊದಲಿಗೆ ನಾವು ಕಲ್ಲಿನ ತೇರಿಂದ ಮಾಡಿದ್ವಿ, ಅದು ತುಂಬಾ ಪಾಪ್ಯುಲರ್ ಆಯಿತು. ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ಫೋಟೋಗಳನ್ನ ಹಾಕಿದಾಗ ಅದು ತುಂಬ ಪ್ರತಿಕ್ರಿಯೆ ವ್ಯಕ್ತವಾಯಿತು, ಅದಕ್ಕೆ ಮೆಚ್ಚುಗೆಯನ್ನು ಪಡ್ಕೊಳ್ತು ಕೂಡ. ಸರ್, ಈಗ ಫೋಟೋಗ್ರಫಿ ನೋಡಿದ್ರೆ ನೂರಾರು ವರ್ಷಗಳಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಫೋಟೋಗ್ರಫಿ, ಆರಂಭದಿಂದ ನೆಗೆಟಿವ್, ಫ್ಲಾಪಿ, ಡಿಜಿಟಲೈಸೇಷನ್ ಇವೆಲ್ಲವೂ ಕೂಡ ಬಂದು ಎಲ್ಲ ರೀತಿಯ ಕ್ಯಾಮ್ರಾಗಳನ್ನು ತಾವು ಹ್ಯಾಂಡಲ್ ಮಾಡಿದ್ದೀರಾ. ಹೇಗೆ ಅನಿಸುತ್ತೆ ಸರ್? ಕಾಲಕ್ಕೆ ಫೋಟೋಗ್ರಫಿ ಬದಲಾಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ, ತಮಗೇನು ಅನಿಸುತ್ತೆ ಸರ್? ನಾನು ಆರಂಭದಲ್ಲಿ ನನ್ನ ಹತ್ರ ಸ್ವಂತ ಕ್ಯಾಮ್ರಾ ಇರಲಿಲ್ಲ, ಬಾಡಿಗೆ ತೊಗೊಂಡು ರೀಲ್ ಕ್ಯಾಮ್ರಾದಿಂದ ಆರಂಭಿಸಿದ್ದು ನಾನು. ಬಟ್ ಅವ್ರ ಸ್ವಂತ ಕ್ಯಾಮ್ರಾ ಇರಲಿಲ್ಲ. ಒಂದು 50 ರೂಪಾಯಿ ಬಾಡಿಗೆ ತೊಗೊಂಬಂದು ಹಂಪಿಯನ್ನು ಶೂಟ್ ಮಾಡಿದ್ದಿದೆ. ಅವಾಗೇನು ಅಂಥ ಜ್ಞಾನ ಇರಲಿಲ್ಲ. ಆನಂತರ ನಾನು ಪತ್ರಿಕೋದ್ಯಮದಲ್ಲಿ ಬಂದಾಗ ಮಾನಸ ಗಂಗೋತ್ರಿಯಲ್ಲಿ ನಾನು ಓದಿದ್ದಾಗ ಅಲ್ಲಿ ತಿಪ್ಪೇಸ್ವಾಮಿ ಅವರು ಒಂದಿಷ್ಟು ಬೇಸಿಕ್ನ ಹೇಳ್ಕೊಟ್ರು. ಅವರು ಫೋಟೋಗ್ರಫಿಯನ್ನು ಹೇಗೆ ನೆರಳು ಬೆಳಕಿಂದು ಅಂತ. ಬಟ್ ಅದೇನು ಅಂಥ ತಲೆಗೆ ಹೋಗಿರಲಿಲ್ಲ ಆ ಸಂದರ್ಭದಲ್ಲಿ, ಅದು ಓದಿನ ಸಲುವಾಗಿ ಮಾತ್ರ ಇತ್ತು. ಬಂದಾದಮೇಲೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಉದಯವಾಣಿಯಲ್ಲಿ ಪತ್ರಿಕೆಯಲ್ಲಿ ಮೊದಲು ಕೆಲಸ ಮಾಡ್ತಿದ್ದಾಗ ಒಂದು ನೀರಕ್ಕಾಗಿಯ ತೊಟ್ಟಿಲೋತ್ಸವ ಅಂತೇಳಿ ಒಂದು ಸುದ್ದಿ ಬರೆದೆ. ಅಲ್ಲಿಂದ ನನಗೆ ವೈಲ್ಡ್ ಲೈಫ್ ಕಡೆಗೆ ಹೆಚ್ಚು ಆಕರ್ಷಣೆ ಸಾಧ್ಯ ಆಯಿತು. ಆನಂತರ ಈ ಪಂಪಯ್ಯ ಸ್ವಾಮಿ ಅಂತೇಳಿ ಆಗಲೇ ಪರಿಸರದಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ ಅವರು, ಪಂಪಯ್ಯ ಸ್ವಾಮಿ ಮಳೆಮಠ ಅಂತ. ಮತ್ತು ಅವ್ರನ್ನ ಸಂಪರ್ಕ ಮಾಡಿದ ಮೇಲೆ ನನ್ನ ಛಾಯಾಗ್ರಹಣದ ದಿಕ್ಕು ಬದಲಾಯಿತು. ಸರ್, ತಮ್ಮ ಹಂಪಿಯ ಫೋಟೋಗಳಿಗೆ ಸಾಕಷ್ಟು ಅಂದರೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಫೋಟೋಗಳಿದ್ದರೂ ಕೂಡ ತಾವು ಬಾದಾಮಿ ಆಗಿರ್ಬೋದು, ಬೆಂಗಳೂರು, ಮೈಸೂರು, ಐಹೊಳೆ, ಪಟ್ಟದಕಲ್ಲು ಎಲ್ಲ ಕಡೆ ಫೋಟೋ ತೆಗೆದಿದೆ. ಆದರೆ ತಮ್ಮ ಹಂಪಿಯ ಫೋಟೋಗಳಿಗೆ ಒಂದು ವಿಶೇಷತೆ ಇರುತ್ತೆ ಅಂತ. ನಿತ್ಯ ಎಕ್ಸೆಸಿಬಿಲಿಟಿ ಇರೋದ್ರಿಂದ ನಾವು ತುಂಬ ಹತ್ರ ಹೊಸಪೇಟೆಯಿಂದ ಹಂಪಿಗೆ ಬರೋದು ನಿತ್ಯ ಬರ್ತೀವಿ ಹಂಪಿಗೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಸೊ ಈ ಕಾರಣಕ್ಕಾಗಿಯೇ ಹೆಚ್ಚು ಫೋಟೋಗಳಿದ್ದಾವೆ ಅಂತ ಅಷ್ಟೇ. ಹಾಂ ಸರ್. ಅಲ್ಲ, ಅಂದರೆ ಏಕೆಂದರೆ ಸಾಮಾನ್ಯವಾಗಿ ಕೇವಲ ನಮ್ಮ ಬಳ್ಳಾರಿ, ವಿಜಯನಗರ ಭಾಗದವರು ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಜನರು ಹಂಪಿ ಸಾಕಷ್ಟು ಸಾರಿ ಬಂದಿರ್ತಾರೆ. ದೇಶಿಗರು, ವಿದೇಶಿಗರು, ಅದರಲ್ಲೂ ವಿದೇಶಿಗರ ಒಂದು ಸ್ವರ್ಗ ಅಂತ ಕರೀತಾರೆ ಹಂಪಿನ. ಯಾಕಂದರೆ ಅಷ್ಟು ಸ್ಮಾರಕವನ್ನು ಇಲ್ಲಿ ಇಷ್ಟಪಟ್ಟು ನೋಡ್ತಾರೆ, ಸಾಕಷ್ಟು ಬಂದು ನೋಡ್ತಾರೆ. ಎಲ್ಲ ಒಂದು ಕಡೆ ಮತ್ತೊಂದು ಫೋಟೋ ನಿಮ್ಗೆ ಬರುತ್ತೆ. ಬಂದಾಗ ಅಯ್ಯೋ ಹಂಪಿ ಇದನ್ನು ನಾವು ಮಿಸ್ ಮಾಡ್ಕೊಳ್ಳಿ ಅಂತ, ಅದು ನಾವಲ್ಲಿ ಹೋಗಿರ್ತೀವಿ, ಆದರೆ ನಮ್ಗೆ ಆ ಆ್ಯಂಗಲ್ ಅದು ಅನಿಸಿರಲ್ಲ ಅಂತ. ಅಂದರೆ ಒಂದು ಸ್ಮಾರಕವನ್ನು ನೋಡುವಾಗ ಅದರ ಸುತ್ತ ಸಾಧ್ಯತೆಗಳನ್ನು ಗಮನಿಸಬೇಕು. ಈಗ ಈ ಥರದ್ದು ಒಂದು ಆ್ಯಂಗಲಲ್ಲಿ ಮಾಡಿದ್ದೀವಿ ಅಂದರೆ ಬೇರೆ ಇನ್ಯಾವ ಕೋನದಲ್ಲಿ ಅದನ್ನು ಮಾಡ್ಬೋದು. ಈ ಥರದ ಹುಡುಕಾಟವೇ ಆ ಥರದ ಒಂದು ವಿಭಿನ್ನ ಛಾಯಾಚಿತ್ರ ಬರೋಕ್ಕೆ ಸಾಧ್ಯ ಅಂತ. ಸರ್, ಈಗ ಈ ಫೋಟೋಗ್ರಫಿ ಬದಲಾದ ದಿಕ್ಕು ಈಗ ಹೆಂಗೆ ಅಂದರೆ ಮೊಬೈಲ್ ಹಿಡ್ಕೊಂಡು ಎಲ್ಲರೂ ಫೋಟೋಗ್ರಾಫರ್ ಅನ್ಕೊಂತಾರೆ. ಆದರೆ ಬದಲಾದ ಸ್ಥಿತ್ಯಾಂತರಗಳಲ್ಲಿ
ಫೋಟೋಗ್ರಾಫಿನ ಇನ್ನೂ ಅಪ್ಗ್ರೇಡ್ ಆಗೋಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಅದರ ಲಾಭ ನಷ್ಟಗಳು ಎರಡೂ ಕೂಡ ಆಗ್ತಾಯಿದೆ. ತಮ್ಮ ದೃಷ್ಟಿಕೋನದಲ್ಲಿ ಫೋಟೋಗ್ರಫಿ ಏನು ಬದಲಾಗಬೇಕು ಅಥವಾ ಇಷ್ಟ ಬದಲಾಗಿದ್ದೇ ದೊಡ್ಡ ಸಾಧನೆ ಅಂತೀರಾ? ಮೊಬೈಲ್ ಬಂದು ಒಂದು ದೊಡ್ಡ ಕ್ರಾಂತಿಯನ್ನೇ ಆಯಿತು. ಈಗ ಮೊಬೈಲಲ್ಲಿ ಕ್ಯಾಮ್ರಾ ಇರೋದ್ರಿಂದ ಅದೊಂದು ವಿಭಿನ್ನವಾದಂಥ ಕ್ರಾಂತಿಯನ್ನೇ ಆರಂಭ ಆಯಿತು. ಈಗ ಈ ದೆಸೆಯಿಂದ ವೃತ್ತಿನಿರತ ಛಾಯಾಗ್ರಾಹಕರಿಗೆ ತುಂಬ ತೊಂದರೆನೂ ಆಯಿತು. ಅವರಿಗೆ ಒಂದು ಕ್ಯಾಮ್ರಾ ತೆಗಿಬೇಕು, ಒಂದು ಫೋಟೋ ತೆಗೆಸ್ಕೋಬೇಕು ಅಂದರೆ ಅವ್ರು ಸ್ಟುಡಿಯೋಕ್ಕೆ ಹೋಗಬೇಕಾಗಿತ್ತು. ಅದರಿಂದ ಅವ್ರದ್ದು ಹೊಟ್ಟೆಪಾಡಿತ್ತು. ಈ ಮೊಬೈಲ್ ಬಂದಾದಮೇಲೆ ಈಗ ಅದರಲ್ಲಿ ಎಂತೆಂಥ 100 ಮೆಗಾಪಿಕ್ಸೆಲ್ ಕೂಡ ಇದರಲ್ಲಿ ಕ್ಯಾಮ್ರಾದಲ್ಲಿ ಬಂದು ಹೋಗಿದೆ. ಆದರೆ ಅದ್ರ ಸೆನ್ಸಾರೇ ಬೇರೆ, DSLR ಕ್ಯಾಮ್ರಾಗಳ ಸೆನ್ಸಾರ್ಗಳೇ ಬೇರೆ. ಏನು ತೆಗಿತೀವಿ ಅಂದರೂ ಕೂಡ ಅದರ ಮಿತಿಗಳಿರ್ತದೆ. ಆ ಕ್ಯಾಮ್ರಕ್ಕೂ ಮಿತಿ ಇದೆ. ಸೊ ಹಾಗಾಗಿ ಅದೇನಂತ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ಳೋದೇನು ತಪ್ಪೇನಿಲ್ಲ. ಸರಿ, ಈಗ ಈ ಬದಲಾದ ಸಿದ್ಧಾಂತ ಅಂತ ಹೇಳಿದೆ, ಈ ಫೋಟೋಗಳನ್ನು ನೈಜವಾಗಿ ಎಲ್ಲೋ ಒಂದು ಕಡೆ ನೀವು ಸಾಕಷ್ಟು ಕಷ್ಟಪಡ್ತೀರಾ. ಫೋಟೋಗಾಗಿ ಬೆಳಗಿಂದ ಸಾಯಂಕಾಲವರೆಗೂ ವೆಯ್ಟ್ ಮಾಡ್ತೀರಾ. ಆ ನೇಚರ್ ಬರಬೇಕು, ಆ ಸಪೋರ್ಟಿಂಗ್ ಆ ವಾತಾವರಣ ಕ್ರಿಯೇಟ್ ಆಗಬೇಕು, ಅದೆಲ್ಲವೂ ಕೂಡ ಸಾಕಷ್ಟು ಕಷ್ಟಪಟ್ಟಿರ್ತೀರ. ಆದರೆ ಯಾರೊಬ್ಬರು ಬರ್ತಾರೆ, ಏನೋ ಒಂದು ಸಣ್ಣ ಎಡಿಟ್ ಮಾಡಿಬಿಡ್ತಾರೆ. ಆ ಫೋಟೋಗ್ರಫಿಗೆ ಒಂಥರ ನಾವಿಷ್ಟು ಕಷ್ಟಪಟ್ಟಿವಿ, ಯಾರೋ ಎಡಿಟ್ ಮಾಡಿಬಿಟ್ರಲ್ಲ ಅಂತ. ಎಡಿಟೆಡ್ ಫೋಟೋಕ್ಕೂ ನೈಜತೆ ಫೋಟೋಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಶ್ರಮ ಖಂಡಿತ. ಈಗ ಏನಂದರೆ ಇವತ್ತಿನ ತಂತ್ರಜ್ಞಾನ, ಬದಲಾದ ತಂತ್ರಜ್ಞಾನದಲ್ಲಿ ಈಗ ಅವರು ಒಂದು ಸೂರ್ಯೋದಯನ ಒಂದು ಕೆಲವೊಂದು ಚಿತ್ರದಲ್ಲಿ ನೋಡಿದ್ದೀನಿ. ಸನ್ನನ್ನು ಇಲ್ಲೇ ಹಾಕಿದ್ದಾರೆ. ಅಂದರೆ ಗೋಪುರ ಇರೋದು ಇಲ್ಲಿ, ಇದು ಪೂರ್ವ, ಇದು ಪಶ್ಚಿಮ, ಈ ಕಡೆಗೆ ಸನ್ನನ್ನು ತೋರಿಸುವಂಥದ್ದು. ಅಂದರೆ ಅವರಿಗೆ ಈ ನೆಲದ ಬಗ್ಗೆ ಈ ಜಿಯೋಗ್ರಫಿಕಲ್ ಕುರಿತಂತೆ ಅವ್ರಿಗೆ ಮಾಹಿತಿ ಇರಲ್ಲ. ಎಲ್ಲೋ ಎಡಿಟ್ ಕುತ್ಕೊಂಡು ಮಾಡ್ತಾರೆ. ಈ ಗೋಪುರನೂ ಬರಬೇಕು, ಸೂರ್ಯನ ಈ ಅಂಜನಾದ್ರಿ ಕಡೆಗೆ ಸೂರ್ಯನ ತೋರಿಸಿದರೆ ಎಷ್ಟಿದೆ ಅದು ತೀರ ಆಭಾಸ ಅನಿಸುತ್ತೆ. ಸೊ ಹಂಗೆ ಆಮೇಲೆ ಸ್ಕೈ ಇರೋದಿಲ್ಲ. ಸ್ಕೈ ಒಂಥರ ಬಣ್ಣ ಇಷ್ಟಮನ್ ಕಲರ್ ಬಂದು ತೋರಿಸ್ಬಿಡ್ತಾರೆ. ಅಂದರೆ ನ್ಯಾಚುರಲಿಟಿನೇ ಬೇರೆ. ಆ ಬಣ್ಣನ ಎಡಿಟ್ ಮಾಡುವ ಮೂಲಕ ಅದನ್ನು ತಂದು ಒಂಥರ ಆಭಾಸ ಮಾಡೋಂಥ ಪ್ರಸಂಗಗಳು ನಡೀತಾ ಇದ್ದಾವೆ. ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ. ಒಂದು ಜನಪ್ರಿಯತೆ ಸಲುವಾಗಿ ಒಂದು ಸಹಜತೆಯ ನೈಸರ್ಗಿಕತೆಯನ್ನು ಅದರಲ್ಲಿರೋದಿಲ್ಲ. ಒಂದು ಬ್ಯೂಟಿಫಿಕೇಷನ್ ಹೆಚ್ಚು ಜನಪ್ರಿಯಗೊಳಿಸಬೇಕು ಅನ್ನೋ ಕಾರಣಕ್ಕೆ ಆ ಥರದ್ದು ಮಾಡೋದಿದೆ. ಈಗ ಅದೊಂದು ಟ್ರೆಂಡ್ ಆಗಿದೆ ಸರ್. ಅಂದೇನೋ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಜಾಸ್ತಿ ಲೈಕ್ಸ್ ಬರಬೇಕು, ಶೇರ್ಸ್ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಏನೆಲ್ಲ ಛಾಯಾಚಿತ್ರಗಳನ್ನ ಬದಲಾವಣೆ ಮಾಡ್ತಾರೆ. ಈಗ ನೈಜವಾಗಿ ಕಷ್ಟಪಟ್ಟು ಫೋಟೋ ತೆಗೆದಂಥವ್ರಿಗೆ ಅವ್ರದ್ದೇ ಫೋಟೋ ಇರುತ್ತೆ. ಆ ಫೋಟೋದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಆ ವ್ಯಕ್ತಿ ಆಗ್ತಕ್ಕಂಥ ನೋವು ನಿಜ. ಈಗ ನೋಡಿ, ನಾವು ಒಂದು ಸಂದರ್ಭದಲ್ಲಿ ಗೋಪುರದ ಮೇಲೆ ಸೂರ್ಯ ಕೂಡುವಂಥ ಒಂದು ಸಂದರ್ಭ ಬರುತ್ತೆ. ಅದು ಎಲ್ಲ ದಿನಗಳಲ್ಲಿ ಇರಲ್ಲ. ಆದರೆ ಈ ಟೆಕ್ನಿಕಲ್ ಕಲ್ತಿರೋನು ಸೂರ್ಯನ ಹೋಗಿ ಅಲ್ಲಿ ಕೂಡಿಸ್ಬಿಡ್ಬೋದು. ಅದು ಅವ್ರ ನೈಪುಣ್ಯತೆಯಿಂದ, ತಾಂತ್ರಿಕ ನೈಪುಣ್ಯತೆಯಿಂದ ಅದು ನಿಜವಾಗಿಯೂ ಇರೋದಿಲ್ಲ. ನಾವು ಅದಕ್ಕೋಸ್ಕರ 4 ಗಂಟೆಗೆ ಬಂದು ಕೂತು ಎಲ್ಲಿ ಬರ್ತಾನೆ ಸೂರ್ಯ, ಯಾವ ಕೋನದಲ್ಲಿ ಬಂದು ಕೂಡ್ತಾನೆ, ಅದನ್ನು ಆ್ಯಪ್ ನೋಡಿಕೊಂಡು ಅದನ್ನೆಲ್ಲ ನಾವು ಕಾಯ್ತೀವಿ. ಅದು ಒಂದಿನದ್ದು ಇದು ಅಂತಲ್ಲ, ಸುಮಾರು ಒಂದೊಂದ್ಸರಿ ತಿಂಗಳುಗಟ್ಟಲೆಲ್ಲ ಕಾಯ್ತೀವಿ. ಈ ವಾರದಲ್ಲಿ ಎಲ್ಲಿ ಬರುತ್ತೆ, ಈ ವಾರದಲ್ಲಿ ಎಲ್ಲಿ ಬರುತ್ತೆ ಸೂರ್ಯ, ಅದನ್ನು ಎಲ್ಲಿ ನಾವು ಅಲೈನ್ ಮಾಡ್ಬೋದು ಅಂತ ಕಾಯ್ತೀವಿ ನಾವು. ಪ್ರಾಣಿಗಳ ಫೋಟೋ ತೆಗೆದಿದೆ, ಆ ಪ್ರಾಣಿಗಳು ಇಂಥದ್ದೇ ಆ್ಯಂಗಲ್ ಬರ್ಬೇಕಂತ ವೆಯ್ಟ್ ಮಾಡ್ತಿರ್ತೀರ. ಅದಕ್ಕಾಗಿ ಸಾಕಷ್ಟು ಕಾಯ್ತಾ ಇರ್ತೀರ. ಅಥವಾ ಅದ್ರ ಮೇಲೆ ಮುಸುಕು ಹಾಕೋದು, ಅಥವಾ ನೀವು ಏನಾದರೂ ಅದಕ್ಕೆ ಅದು ಬರೋ ಥರ ಇರತಕ್ಕಂಥ ನೀವು ಗ್ರೀನರಿ ಮ್ಯಾಟ್ ಥರ ನೀವು ಮೈಮೇಲೆ ಹಾಕ್ಕೊಳೋದು, ಹಳ್ಳ ತೊಳ್ಕೊಂಡು ಅದರಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಒಂಥರ ಸಾಹಸ ಅನಿಸುತ್ತಲ್ಲ ಈ ಫೀಲ್ಡಲ್ಲಿ. ಖಂಡಿತ. ಅದು ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ 2-3 ಥರ ಇದೆ. ಅವುಗಳು ಇರೋ ಜಾಗಕ್ಕೆ ಹೋಗೋದು, ಇಲ್ಲ ನಾವಿರೋ ಜಾಗಕ್ಕೆ ಅವನ್ನು ಬರಮಾಡ್ಕೊಳ್ಳೋದು. ಈಗ ಕೆಲವೊಂದು ಸಂದರ್ಭದಲ್ಲಿ ಹೈಡ್ ಫೋಟೋಗ್ರಫಿ ಅಂತ ಕರೀತಾರೆ. ಅಂದರೆ ನಾವು ಅವು ಗೊತ್ತಾಗಲಾರದ ರೀತಿಯಲ್ಲಿ ನಾವು ಒಂದು ಕಡೆ ಮರೆಯಾಗಿತ್ಕೊಂಡು ನಾವು ಕೆಮೋಫ್ಲೋಸ್ ಬಟ್ಟೆಗಳನ್ನು ಹಾಕ್ಕೊಂಡು ಅದು ಇದೆಯಲ್ಲ, ಅದು ಮರೆಮಾಚಿ ತೆಗೆಯುವಂಥ ಚಿತ್ರ ಅದು. ಅಂದರೆ ಅವು ಗೊತ್ತಾಗಲಿ, ನಮ್ಮ ಇರುವಿಕೆ ಅವಕ್ಕೆ ಬರಲಾರದಂತೆ ಒಂದು ರೆಸ್ಪೆಕ್ಟಿವ್ ಡಿಸ್ಟೆನ್ಸಲ್ಲಿ ಫೋಟೋಗ್ರಫಿ ಮಾಡೋದಿದೆ. ಅದು ರೆಸ್ಪೆಕ್ಟಿವ್ ಡಿಸ್ಟೆನ್ಸ್. ಅದಿದ್ದಾಗ ಮಾತ್ರ ಅವು ಕೂಡ ಕ್ಷೇಮವಾಗಿರ್ತವೆ, ನಾವು ಕ್ಷೇಮವಾಗಿರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.